ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ವ್ಯಾಪ್ತಿಯ 500ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮೈಕ್ರೋ ಫೈನಾನ್ಸ್ ಕಂಪನಿಯ ದಂಧೆಗಳು ಹೆಗ್ಗಿಲ್ಲದಂತೆ ನಡೆಯುತ್ತಿದ್ದು, ಮಹಿಳೆಯರು ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಬೇಸತ್ತು ನೊಂದಿದ್ದಾರೆ. ಹಣ ವಸೂಲಿಗೆ ಬರುವ ಮೈಕ್ರೋ ಫೈನಾನ್ಸ್ ಕಂಪನಿಯ ಯುವಕರು ಮಹಿಳೆಯರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಣ ಕಟ್ಟುವಂತೆ ಬೆದರಿಕೆ ಹಾಕುವ ಪ್ರಕರಣಗಳು ನಿರಂತರವಾಗಿ ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೆಯುತ್ತಿದೆ. ಅದಾಗುತ್ತೆ ಅಂದ್ಬಿಟ್ಟು ಯಾವ್ದೊಂದು ಸಾಲ ಮಾಡ್ಬಿಟ್ಟು ಆ ಸಾಲದ ಮನೆ ಹತ್ರ ಬಂದಿದ್ದಕ್ಕೆ ಸೋಳೆ ಕೆಳಗೆ ಹೋಗಿ ಬೀಳಕ್ ಹೋಗಿತ್ತು. ನಿಜವಾಗ್ಲೂ ಕೇಳಿ 2 ವಾರ ಕಟ್ಸಿದೀವಿ. ಎಲ್ಲ ಹೆಂಗಸರು ಬೈದಿ ಕಟ್ತಾವ, ಅವ್ ಕೈನ ಕಟ್ಟವ್ರ ಇವತ್ತಿ 3ನೇ ಕಂತು ಕಟ್ಬೇಕು ಅವರು. ಮುಸ್ಲಿಂ ಗಲಾಟೆ ಆಗೈತೆ, ಲೋನ್ ಕೊಡಲ್ಲ ಅಂದ್ರಿ ಅಲ್ವಾ? ಕಟ್ಸ್ಕೊಳಕ್ಕೆ ಮುಸ್ಲಿಂ ಗಲಾಟೆ ಆಗೈತೆ ಅಲ್ವಾ? ಗ್ಯಾಸ್ಗೆ ದುಡ್ಡಿಲ್ಲ ಸರ್, ಪಾಪ ಮನೆ ಕಾಲೇಟ್ ಆಗೈತೆ, ಹಾಕೊಳ್ಳೋ ಕೆಲಸಕ್ಕೆ ಹೋಗಿ ಗ್ಯಾಸ್ ದುಡ್ಡಿಲ್ಲ ಅಂದ್ರೆ ನಿಮ್ ಮಾನವತೆ ಇಲ್ವಲ್ಲ? ಬರೋಬರ ಕಲ್ಕೊಂಡು ಏನಾಗಿತ್ತು ನಿನ್ಗೆ? ಈ ಸಂಬಂಧ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಮೌನ ವಹಿಸಿರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಗ್ರಾಮೀಣ ಕೊಡ್ತವ್ರು ಮುಸುಟ್ಟವ್ರು ಬಂದಿದ್ರು, ಅವ್ರಿಗೆ ಸಂಘ ಇವಾಗ ನಮ್ಗೆ ಟೈಮ್ ಬೇಕು ಸರ್, ನಾವು ಕಟ್ಟಕ್ಕಾಗೋದಿಲ್ಲ ಅಂತ ಅಂದ. ಬಂಡೆಲೆಲ್ಲ ನೀರು ತುಂಬಿಕೊಟ್ಟೈತೆ, ಸೈಜು ನಮಗೆ ಬಂಡೆ ಕೆಲಸ ಮಾಡಿದ್ರೆ ನಮ್ಗೆ ದುಡ್ಡು, ಇಲ್ಲಾಂದ್ರೆ ಇಲ್ಲ. ಅದೇ ಗೊತ್ತಿಲ್ಲ ಕಣಮ್ಮ, ನೀವು ಹೆಂಗಸ್ರುಗಳು ತಗೊಂಡಿರೋ, ನಾವು ಗಂಡಸರೆಲ್ಲ ನಾವು ನಮ್ಗೆ ಕೊಟ್ಟಿರೋದು, ಹೆಂಗಸ್ರುಗಳು ನಿಮ್ಗೆ ಕೇಳ್ತೀವಿ ನಮ್ಗೆ ಕಟ್ಟಿ ಅಂತ ಅಂದ್ರು. ಸರ್ ಗಂಡಸ್ರುಗಳು ನಾಮಿನಿ ಕೊಡ್ದಂಗೆ ಇವ್ರು ಹೆಂಗೆ ಸಂಘ ಕೊಟ್ಟರು? ಅವ್ರು ನಾಮಿನಿ ಕೊಟ್ಟ ಮೇಲೆ ನಮ್ಗೆ ಸಂಘ ಕೊಡೋದು, ಅದು ಆಯ್ತು. ಆಮೇಲೆ ಇವರು ರತ್ನಮ್ಮರು ಅಂತ ಸರ್ ನಮ್ಗೆ ಇಲ್ಲ ಇವಾಗ ದುಡ್ಡು ಅಂತಂದ್ರೆ, ಅಮ್ಮ ಅವ ಚೆನ್ನಾಗಿತ್ತ ನಿಮ್ಗೆ ನಗಾಡ್ಕೊಂಡು ಬಂದು ನಮ್ಮ ಹತ್ರ ಸಂಘ ದುಡ್ಡು ತಗೊಳಕ್ಕೆ ನಾವು ಕೊಟ್ಟಿರೋದು ಕಟ್ಬಿಟ್ಟು ಆ ಕಡೆ ಹೋಗ, ಮತ್ತೆ ಹೆಂಗಸ್ರುಗಳು ಮನೆಗೆ ಹೋಗಕ್ಕೆ ಬಿಡ್ತಾ ಇಲ್ಲ ಅವರು. ಅಪ್ಪ ಬಂದು ಚೆನ್ನಾಗಿ ಹೆಸರೈತೆ, ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇದ್ದೀರಾ, 10 ವರ್ಷದಿಂದ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಯಾರೋ ಮಾತು ಕಟ್ಕೊಂಡು ಯಾಕೆ ಮಾಡ್ಕೊತಾ ಇದ್ದೀರಾ? ಸಾಲ ಸಿಗಿಲ್ದಾಗ ಯಾರು ಕೊಡ್ತಾರೆ ಸಾಲಗಳು? ಸಂಘದವರಿಗೆ ನೀವು ಸಾಲ ತಗೊಂಡು ಅದು ಇದು ತಗೋತಾ ಇದ್ದೀರಾ. ಮಾತಾಡ್ತೀನಿ, ನೀನ್ ಕಡೆ ಮಾತಾಡೋ. ಮಾತಾಡೋದು ಹೆಂಗಸ್ರುಗಳ ಹತ್ರ ಮಾತಾಡೋದ್ ಕಲಿ. ಯಾರ್ದು ಸಂಘ ಯಾರ್ದು? ಹೆಂಗಸ್ರ ಸಂಘ ತಾನೇ ಇದು. ಮಾತಾಡಕ್ಕೆ ಗಂಡಸರು ಕೊಡ್ದಾಗ ನೀನು ಕೊಡ್ತೀಯ, ಗಂಡಸರು ನಾಮಿನಿ ಕೊಡ್ದಾಗ ಕೊಡ್ತೀಯ ನೀನು. ಹಿಂದೂ ಮುಸ್ಲಿಂ ಗಲಾಟೆ ಇಲ್ಲ, ಕೊಡಕ್ ಮಾತ್ರ ಹಿಂದೂ ಮುಸ್ಲಿಂ ಗಲಾಟೆ ಇಲ್ಲ. ಗಂಡಸರು ಮಾತಾಡಂಗಿಲ್ವಾ ಅಂತ ಇವ್ರಿಗೆ? ಗಂಡಸರು ಹೋಗಿ ನಾಮಿನಿ ಕೊಟ್ಟಿಲ್ಲ ಅಂದ್ರೆ ಸಂಘ ಕೊಟ್ಬಿಡ್ತಾರೆ. ಹಿಂದಿ ಮುಸ್ಲಿಂ ಲೋನ್ ಮಾತಾಡಬಾರ್ದು. ಕನ್ನಡ ಮಾತು ಏನೈತೆ, ನಾಲ್ಗೆ ಏನೈತೆ ಅದು ಮಾತಾಡು. ಕಟ್ಟಿವೆ ಮತ್ತೆ 1 ಲಕ್ಷ ದುಡ್ಡು ಮತ್ತೆ ಕಟ್ಟು. ಕೆಲವು ದಿನಗಳ ಹಿಂದೆ ಮಳವಳ್ಳಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ನೊಂದ ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡ ಹಿನ್ನೆಲೆ ಜಿಲ್ಲಾಧಿಕಾರಿ ಡಿ ಕುಮಾರ್ ರವರು ಹಣ ಕೊಟ್ಟ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಗ್ರಾಮೀಣ ಪ್ರದೇಶದ ಜನರ ಮೇಲೆ ಒತ್ತಡ ಹಾಕದಂತೆ ಆದೇಶ ಹೊರಡಿಸಿದ್ದರು. ಆದರೂ ಕೂಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹೆಗ್ಗಿಲ್ಲದಂತೆ ನಡೆಯುತ್ತಿದೆ. ಕಾಲು ಬ್ಯಾಂಡೇಜ್ ಹಾಕೊಂಡವ್ರೆ, ಹೊಲಿಗೆ ಹಾಕವ್ರೆ ಅಂತ ಕೇಳಲ್ಲ ಸರ್, ಕಟ್ಟಿ ಅಂತಾರೆ ಸರ್. ಏನಾದ್ರು ಮಾಡ್ಕೊಂಡ್ರೆ ಕಟ್ಟಿ ಅಂತ ಹೇಳ್ತಾರೆ ಸರ್. ಜಾಸ್ತಿ ದುಡ್ಡು ಬೇಕು, ದುಡ್ಡಿಂದ ಆ ದುಡ್ಡು ಕಟ್ಟಿದ್ದೀನಿ ಸರ್.
ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟೈತೆ. ನಮ್ಗಲ್ಲಿ ಕೂಲಿ ಮಾಡಿದ್ರೆ ನಮ್ಗೆ ಅಮೌಂಟ್ ಕೊಡೋದು. ಇವಾಗ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಾವ್ ಹೆಂಗ್ ಸರ್ ಸಂಘ ಕಟ್ಟೋದು? ನಮ್ಗ ಕೆಲ್ಸ ಬಿಟ್ರೆ ಯಾವ ಕೆಲ್ಸ ಗೊತ್ತಿಲ್ಲ. ಇವಾಗ ದುಡ್ಡಿಲ್ಲ ನಾವ್ ನ್ಯಾನ್ ಹಾಕಬೇಕಂದ್ರೆ ಹೋಗಿ ಸಾಯಿರಮ್ಮ ಅಂತ ಕೇಳ್ತಾನೆ ಸರ್. ತಾಲೂಕಿನ ಕೆಆರ್ಪೇಟೆ ರಸ್ತೆಯ ಬಸವೇಶ್ವರ ನಗರದ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು ಮುತ್ತೂಟ್ ಫೈನಾನ್ಸ್, ಪ್ರಗತಿ ಫೈನಾನ್ಸ್, ಗ್ರಾಮೀಣ ಕೂಟ ಫೈನಾನ್ಸ್, ಎಸ್ಕೆಎಸ್ ಸಂಘ, ಸೌತ್ ಇಂಡಿಯಾ ಪೆಟ್ರೋಲ್ ಬಂಕ್ ಫೈನಾನ್ಸ್, ದ್ವಾರ ಕೆಜಿಎಫ್ ಫೈನಾನ್ಸ್, ನವಚೇತನ ಫೈನಾನ್ಸ್, ಬಿಎಸ್ಎಸ್ ಫೈನಾನ್ಸ್, ಐಡಿಎಫ್ಸಿ ಫೈನಾನ್ಸ್ಗಳಲ್ಲಿ ಸಾಲವನ್ನು ಪಡೆದು ಸಾಕಷ್ಟು ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಮುತ್ತೂಟ್ ಫೈನಾನ್ಸ್ ಯುವಕರು ಸಾಲ ಕಟ್ಟುವಂತೆ ಬಸವೇಶ್ವರ ನಗರ ಮಹಿಳೆಯರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಣ ಕಟ್ಟುವಂತೆ ಬೆದರಿಕೆ ಹಾಕಿರುವ ಘಟನೆ ನಡೆದಿದ್ದು, ಗ್ರಾಮದ ಮಹಿಳೆಯರು ಮತ್ತು ಗ್ರಾಮಸ್ಥರು ಒಟ್ಟಾಗಿ ತೆಗೆದುಕೊಂಡ ಘಟನೆ ನಡೆದಿದೆ. ನಾಗಮಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಹೆಗ್ಗಿಲ್ಲದಂತೆ ನಡೆಯುತ್ತಿರುವ ಈ ಮೈಕ್ರೋ ಫೈನಾನ್ಸ್ ದಂಧೆಯನ್ನು ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಮಟ್ಟ ಹಾಕುವುದೇ ಕಾದು ನೋಡಬೇಕು. ಜಿಲ್ಲಾಧಿಕಾರಿಗಳಿಗೆ, ಚೆಲುವರಾಯ ಸ್ವಾಮಿಗೆ, ಎಲ್ಲ ಅಧಿಕಾರಿಗಳಿಗೂ ನಮಗೆ ಇವಾಗ ನಮ್ಗೆ ದುಡ್ಡು ಕಟ್ಟಕ್ಕಾಗಲ್ಲ. ನಾವು ತುಂಬ ತೊಂದರೆಯಲ್ಲಿದ್ದೀವಿ. ನಮ್ಗೆ ಅದು ಮನ್ನಾ ಮಾಡಿಕೊಡ್ಬೇಕು. ಕಟ್ಟೋದಂತೂ ಕಟ್ಟಲ್ಲ, ಇಲ್ಲ ನಾವು ಪ್ರಾಣ ತಗೋಬೇಕಾಗುತ್ತೆ. ಎಲ್ಲ ಹೆಲ್ಪ್ ಮಾಡಿಕೊಡಿ ಸ್ವಾಮಿ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.